ಹಾಯ್, ನಾನು ನಿಮ್ಮ ಕಲೇಶ್. ತುಂಬ ದಿನ ಆದಮೇಲೆ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನು ವಿಚಾರ ಅಂತ ಅಂದರೆ 2025-26 ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡೋಣ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನು ಅಂತಂದರೆ 2025-26 ಸೆಕೆಂಡ್ PUC ಅರ್ಥಶಾಸ್ತ್ರ ವಿಷಯದ ಬ್ಲೂ ಪ್ರಿಂಟ್ ಹೇಗಿದೆ. ಸೊ ಅದೇ ನಾವು ಚಾಪ್ಟರ್ ವೈಸು ಯಾವ ಕ್ವಶನ್ ಬರ್ತವೆ, ಯಾವ ಕ್ವಶನ್ ಬರಲ್ಲ ಅಂತ. ದಟ್ ಮೀನ್ಸ್ ಎಷ್ಟು ಮಾರ್ಕ್ಸಿನ ಕ್ವಶನ್ ಬರುತ್ತೆ, ಎಷ್ಟು ಮಾರ್ಕ್ಸಿನ ಕ್ವಶನ್ ಬರಲ್ಲ ಅನ್ನೋದನ್ನು ಒಂಚೂರು ಡಿಸ್ಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ನಿಮ್ಮ ಕಣ್ಮುಂದೆ ಒಂದು ಬ್ಲೂ ಪ್ರಿಂಟ್ ತೋರಿಸ್ತಾ ಇದ್ದೀನಿ 2025-26 ಸೊ ಮಾರ್ಚ್ ಎಕ್ಸಾಮಿಗೆ. ಸೊ ಯಾವ ರೀತಿ ಕ್ವಶನ್ ಪ್ಯಾಟರ್ನ್ ರೆಡಿ ಆಗುತ್ತೆ ಅಂತ ಅಂದರೆ, ಸೊ ಆ್ಯಸ್ ಇಟ್ ಈಸ್ ಈ ಬ್ಲೂ ಪ್ರಿಂಟ್ ಏನಿದೆ ಅದೇ ರೀತಿ ರೆಡಿ ಆಗ್ತಕ್ಕಂಥದ್ದು. ಇದನ್ನು ನಾವು ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ. ಸೊ ಚಾಪ್ಟರ್ ವೈಸಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದು. ಸೊ ಇದು ಇಂಗ್ಲೀಷ್ ಬ್ಲೂ ಪ್ರಿಂಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ನೆಕ್ಸ್ಟು ನೋಡ್ತಾ ಹೋದಂಗೆ ಫಸ್ಟು ಪಾರ್ಟ್ ನಾವು ನೋಡ್ತೀವಿ ಮೈಕ್ರೋ ಎಕನಾಮಿಕ್ಸು. ಮೈಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಏನಿದೆ ಆ ಚಾಪ್ಟ್ರಲ್ಲಿ 1 ಮಾರ್ಕ್ಸ್ ಕ್ವಶನ್ನು 1 ಬರ್ತದೆ, 2 ಮಾರ್ಕ್ ಕ್ವಶನ್ಸು 1 ಬರ್ತದೆ, 4 ಮಾರ್ಕ್ ಕ್ವಶನ್ಸು 1 ಬರ್ತದೆ. ಟೋಟಲಿ ಸೊ ಈ ಚಾಪ್ಟ್ರಿಂದ ಸೊ 7 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಸೊ 1 ಮಾರ್ಕ್ಸ್ದೊಂದು, 2 ಮಾರ್ಕ್ಸ್ದೊಂದು, ಸೊ 4 ಮಾರ್ಕ್ಸ್ದೊಂದು, ಅಲ್ಲಿ 7 ಮಾರ್ಕ್ಸು. ಯಾವ ಚಾಪ್ಟ್ರು? ಸೊ ಮೈಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟ್ರು ಇಂಟ್ರೊಡಕ್ಷನ್ ಅನ್ನೋ ಚಾಪ್ಟ್ರಲ್ಲಿ ಬರ್ತದೆ. ನೆಕ್ಸ್ಟ್ ಬಂತು ಅಂತಂದರೆ ಚಾಪ್ಟರ್ 2 ಯಾವುದು? ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗ್ಯ ವರ್ತನೆಯ ಸಿದ್ಧಾಂತ. ಈ ಚಾಪ್ಟ್ರಲ್ಲಿ ಟೋಟಲಿ 20 ಮಾರ್ಕ್ಸಿಗೆ ಕವರ್ ಆಗೋಂಥದ್ದು ನಾವು ನೋಡ್ಬೋದು. ಸೊ ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ಸು 3 ಬರ್ತವೆ. ಸೊ ದಟ್ ಮೀನ್ಸ್ 1 ಮಾರ್ಕ್ ಕ್ವಶನ್ ಅಂತಂದರೆ ಯಾವ್ಯಾವ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಲ್ಲರೂ ಬರ್ಬೋದು, ಇಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲಾದರೂ ಬರ್ಬೋದು, ಇಲ್ಲ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲಾದರೂ ಬರ್ಬೋದು, ಇಲ್ಲ 1 ವರ್ಡ್ ಆನ್ಸರ್ ಎಲ್ಲಾದರೂ ಬರ್ಬೋದು. ಈ ರೀತಿ 3 ಕ್ವಶನ್ಸ್ ಬರ್ತದೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸು 1 ಬರುತ್ತೆ, 4 ಮಾರ್ಕ್ ಕ್ವಶನ್ನು 1 ಬರ್ತದೆ, 6 ಮಾರ್ಕ್ ಕ್ವಶನ್ 1 ಬರುತ್ತೆ, ಮತ್ತು 5 ಮಾರ್ಕ್ ಕ್ವಶನ್ 1 ಬರುತ್ತೆ. ಯಾವುದು ಇದು 5 ಮಾರ್ಕ್ ಕ್ವಶನ್ ಅಂತಂದರೆ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಏನಿದೆ ಅದು ಬರ್ತದೆ. ಅಂದರೆ ಕಾರ್ಯಭಾರ ನಿಯೋಜನೆ ಪ್ರಶ್ನೆ. ಸೊ ಕಂಪಲ್ಸರಿ ಬಂದೇ ಬರ್ತದೆ. ಸೊ ಎಲ್ಲವುದನ್ನು ಸೇರಿಸಿ ಒಟ್ಟು 20 ಮಾರ್ಕ್ಸಿಗೆ ಕವರ್ ಆಗೋದನ್ನು ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನಾವು ನೋಡಿದ್ರೆ ಸೊ 3ನೇ ಚಾಪ್ಟ್ರು ಅಂದರೆ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಮೈಕ್ರೋ ಎಕನಾಮಿಕ್ಸಲ್ಲಿ ಚಾಪ್ಟರ್ 3 ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚ. ಇಲ್ಲಿ 1 ಮಾರ್ಕ್ ಕ್ವಶನ್ನು 2 ಕ್ವಶನ್ ಬರ್ತವೆ, 2 ಮಾರ್ಕ್ ಕ್ವಶನ್ 1 ಬರುತ್ತೆ, ಇಲ್ಲಿ 4 ಮಾರ್ಕ್ ಕ್ವಶನ್ ಬರೋದಿಲ್ಲ. ಸೊ 6 ಮಾರ್ಕ್ ಕ್ವಶನ್ 1 ಬರುತ್ತೆ. ಟೋಟಲಿ 10 ಮಾರ್ಕ್ಸಿಗೆ ಕವರ್ ಆಗುತ್ತೆ. 10 ಮಾರ್ಕ್ಸಿಗೆ ಕವರ್ ಆಗೋದನ್ನು ನಾವು ನೋಡ್ಬೋದು. ಇನ್ನು ನೆಕ್ಸ್ಟು ಚಾಪ್ಟರ್ 4ಅಲ್ಲಿ ಯಾವುದು? ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಸಿದ್ಧಾಂತ. ಈ ಒಂದು ಚಾಪ್ಟ್ರಲ್ಲಿ ನಾವು 11 ಮಾರ್ಕ್ಸಿಗೆ ಕವರ್ ಆಗೋದು ನೋಡ್ಬೋದು. ಯಾವ್ಯಾವು ಅಂತ ಅಂದರೆ 1 ಮಾರ್ಕ್ ಕ್ವಶನ್ನು 3 ಬರ್ತವೆ. ಸೊ ಇಲ್ಲಿ 1 ಮಾರ್ಕ್ ಕ್ವಶನ್ನು ಎಷ್ಟು? 3. ಸೊ ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ನು 2 ಬರ್ತವೆ, 4 ಮಾರ್ಕ್ ಕ್ವಶನ್ 1 ಬರುತ್ತೆ. ಟೋಟಲಿ 11 ಮಾರ್ಕ್ಸಿಗೆ ಕವರ್ ಆಗೋದನ್ನು ನಾವು ನೋಡ್ಬೋದು. ಇಲ್ಲಿ 6 ಮಾರ್ಕ್ಸ್ ಕ್ವಶನ್ ಬರಲ್ಲ. ನೆಕ್ಸ್ಟ್ ಬಂತು ಅಂದರೆ ಚಾಪ್ಟರ್ 5 ಮಾರ್ಕೆಟ್ ಈಕ್ವಿಲಿಬ್ರಿಯಮ್. ಸೊ ಮಾರ್ಕೆಟ್ ಈಕ್ವಿಲಿಬ್ರಿಯಮಲ್ಲಿ ಮಾರುಕಟ್ಟೆ ಸಮತೋಲನದಲ್ಲಿ 1 ಮಾರ್ಕ್ ಕ್ವಶನ್ 1 ಬರುತ್ತೆ, 2 ಮಾರ್ಕ್ ಕ್ವಶನ್ ಇಲ್ಲ, ಇಲ್ಲಿ 4 ಮಾರ್ಕ್ ಕ್ವಶನ್ 1 ಬರುತ್ತೆ, 6 ಮಾರ್ಕ್ ಕ್ವಶನ್ ಬರಲ್ಲ. ಸೊ 5 ಮಾರ್ಕ್ ಕ್ವಶನ್ 1 ಬರುತ್ತೆ. 5 ಮಾರ್ಕ್ ಕ್ವಶನ್ ಮೀನ್ಸ್ ಯಾವುದು? ಕಾರ್ಯಭಾರ ನಿಯೋಜನೆ ಪ್ರಶ್ನೆ. ಅದನ್ನು ನಾವೇನು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಅಂತ ಕರಿತೀವಿ ಅದು. ಇನ್ನು ನೆಕ್ಸ್ಟ್ ಬಂತು ಅಂತಂದರೆ ಮ್ಯಾಕ್ರೋ ಎಕನಾಮಿಕ್ಸು. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟ್ರು ಯಾವುದು? ಇಂಟ್ರೊಡಕ್ಷನ್ ಆರ್ PTK ಅಂತ ಹಿಂಗೆ ಕರಿತೀವಿ ಅದು. ಇದರಲ್ಲಿ 1 ಮಾರ್ಕ್ ಕ್ವಶನ್ 1 ಬರುತ್ತೆ, 2 ಮಾರ್ಕ್ ಕ್ವಶನ್ ಬರಲ್ಲ, 4 ಮಾರ್ಕ್ ಕ್ವಶನ್ 1 ಬರುತ್ತೆ ಅಷ್ಟೇ. ಟೋಟಲಿ ಇದರಿಂದ 5 ಮಾರ್ಕ್ ಕ್ವಶನ್ ಬರುತ್ತೆ. 1 ಮಾರ್ಕ್ 1, 4 ಮಾರ್ಕ್ 1. ಇನ್ನು ನೆಕ್ಸ್ಟ್ ಬಂತು ಅಂತಂದರೆ ಯಾವುದು? ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಸೆಕೆಂಡ್ ಚಾಪ್ಟರ್ ಇದೆ. ಆ ಚಾಪ್ಟ್ರಲ್ಲಿ ಟೋಟಲಿ 17 ಮಾರ್ಕ್ಸಿಗೆ ಕವರ್ ಆಗೋದನ್ನು ನಾವು ನೋಡ್ಬೋದು. ಸೊ ಅಲ್ಲಿ 1 ಮಾರ್ಕ್ ಕ್ವಶನ್ನು 2 ಬರ್ತವೆ, 2 ಮಾರ್ಕ್ ಕ್ವಶನ್ 2 ಬರುತ್ತೆ, 4 ಮಾರ್ಕ್ ಕ್ವಶನ್ ಇಲ್ಲ,
6 ಮಾರ್ಕ್ ಕ್ವಶನ್ ಒಂದು ಬರುತ್ತೆ, 5 ಮಾರ್ಕ್ ಕ್ವಶನ್ ಒಂದು ಬರುತ್ತೆ. ಸೊ ಟೋಟಲ್ ಆಗಿ 17 ಮಾರ್ಕ್ಸಿಗೆ ಕವರ್ ಆಗೋದನ್ನು ನಾವು ನೋಡಬಹುದು. ಇನ್ನು ನೆಕ್ಸ್ಟ್ ಬಂತು ಅಂತಂದರೆ ಚಾಪ್ಟರ್ 3 ಮನಿ ಆ್ಯಂಡ್ ಬ್ಯಾಂಕಿಂಗ್. ಸೊ ಹಣ ಮತ್ತು ಬ್ಯಾಂಕಿಂಗ್. ಇಲ್ಲಿ ಟೋಟಲಿ 12 ಮಾರ್ಕ್ಸಿಗೆ ಕವರ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 2 ಇರ್ತದೆ, 2 ಮಾರ್ಕ್ ಕ್ವಶನ್ ಬರೋದಿಲ್ಲ, 4 ಮಾರ್ಕ್ ಕ್ವಶನ್ ಒಂದಿದೆ, 6 ಮಾರ್ಕ್ ಕ್ವಶನ್ ಒಂದಿದೆ. ಟೋಟಲಿ 12 ಮಾರ್ಕ್ಸಿಗೆ ಕವರ್ ಆಗೋಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ನಾವು ಚಾಪ್ಟರ್ 4 ಯಾವುದು, ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಇದರಲ್ಲಿ 1 ಮಾರ್ಕ್ ಕ್ವಶನ್ 2 ಬರ್ತವೆ, 2 ಮಾರ್ಕ್ ಕ್ವಶನ್ 1 ಬರುತ್ತೆ, 4 ಮಾರ್ಕ್ ಕ್ವಶನ್ 1 ಬರುತ್ತೆ. ಟೋಟಲಿ 8 ಮಾರ್ಕ್ಸಿಗೆ ಕವರ್ ಆಗೋಂಥದ್ದು. 6 ಮಾರ್ಕ್ಸ್ ಕ್ವಶನ್ ಇಲ್ಲಿ ಬರೋದಿಲ್ಲ. ನೆಕ್ಸ್ಟು ಚಾಪ್ಟರ್ 5 ಗವರ್ನಮೆಂಟ್ ಬಜೆಟ್ ಆ್ಯಂಡ್ ದ ಎಕಾನಮಿ. ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಇಲ್ಲಿ 1 ಮಾರ್ಕ್ ಕ್ವಶನ್ನು 1 ಬರುತ್ತೆ, 2 ಮಾರ್ಕ್ ಕ್ವಶನ್ 2 ಬರ್ತವೆ, 4 ಮಾರ್ಕ್ ಕ್ವಶನ್ 1 ಬರುತ್ತೆ, 6 ಮಾರ್ಕ್ಸ್ ಕ್ವಶನ್ ಇಲ್ಲಿ ಬರೋದಿಲ್ಲ. ಟೋಟಲಿ ಚಾಪ್ಟರ್ಲು 9 ಮಾರ್ಕ್ಸಿಗೆ ಕವರ್ ಆಗೋಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ 6ನೇ ಚಾಪ್ಟ್ರು. ಸೊ ಓಪನ್ ಎಕಾನಮಿ, ಮ್ಯಾಕ್ರೋ ಎಕನಾಮಿಕ್ಸ್, ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ. ಇದರಲ್ಲಿ 1 ಮಾರ್ಕ್ ಕ್ವಶನ್ 2 ಬರ್ತವೆ, 2 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ, 4 ಮಾರ್ಕ್ ಕ್ವಶನ್ನು 1 ಬರುತ್ತೆ, 6 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. ಟೋಟಲಿ 12 ಮಾರ್ಕ್ಸಿಗೆ ಕವರ್ ಆಗೋಂಥದ್ದು. ಸೊ ಇಲ್ಲಿ ನಾವು ನೋಡೋದಾದರೆ ಎಷ್ಟು ನಮಗೆ ಕ್ವಶನ್ ಪೇಪರ್ ಇಟ್ಕೊಂಡ್ರೆ 5 ಪಾರ್ಟ್ ಸಿಗ್ತವೆ. 5 ಪಾರ್ಟಲ್ಲಿ ಪಾರ್ಟ್ ಎ ಅನ್ನೋದೊಂದು ಮೊದಲನೇ ಪಾರ್ಟು, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಡಿ. ಸೊ ಪಾರ್ಟ್ ಎನಲ್ಲಿ 20 ಕ್ವಶನ್ ಇರ್ತವೆ. 20 ಕ್ವಶನ್ಗೆ 20 ಕ್ವಶನ್ನು ಅಟೆಂಡ್ ಮಾಡಬೇಕು. ಸೊ ಇವು ಯಾವುವು ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು, 1 ವರ್ಡ್ ಆನ್ಸರ್ ಎಲ್ಲ 5 ಇರ್ತವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು 5 ಇರ್ತವೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಇರ್ತವೆ, ಮ್ಯಾಚ್ ದ ಫಾಲೋಯಿಂಗ್ 5 ಇರ್ತವೆ. ಸೊ 1 ವರ್ಡ್ ಆನ್ಸರ್ 5 ಇರ್ತವೆ. ಸೊ ಟೋಟಲಿ 20 ಮಾರ್ಕ್ಸಿಗೆ ಕವರ್ ಆಗುತ್ತೆ. 20 ಕ್ವಶನ್ ಇರ್ತವೆ, 20 ಕ್ವಶನ್ನು ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ನು, 2 ಮಾರ್ಕ್ಸ್ ಕ್ವಶನ್ನು 10 ಇರ್ತವೆ, 10ರಲ್ಲಿ 6 ಬರೀಬೇಕು. ಇದು ಪಾರ್ಟ್ ಬಿನಲ್ಲಿ. ಇನ್ನು ಪಾರ್ಟ್ ಸಿನಲ್ಲಿ 4 ಮಾರ್ಕ್ಸ್ ಕ್ವಶನ್ನು 9 ಇರ್ತವೆ, ನೀವು 5 ಅಟೆಂಡ್ ಮಾಡಬೇಕಾಗುತ್ತೆ. ಇದು ಯಾವುದು, ಪಾರ್ಟ್ ಸಿ. ಇನ್ನು ಪಾರ್ಟ್ ಡಿ ಬಂತು ಅಂತಂದರೆ ಇದು 6 ಮಾರ್ಕ್ಸ್ ಕ್ವಶನ್ನು 5 ಇರ್ತವೆ, ಅದರಲ್ಲಿ ನೀವು 3 ಅಟೆಂಡ್ ಮಾಡಬೇಕಾಗುತ್ತೆ, 6 ಮಾರ್ಕ್ಸ್ ಕ್ವಶನ್ನು. ಇನ್ನು ಪಾರ್ಟ್ ಇನಲ್ಲಿ ಬಂತು ಅಂತಂದರೆ 3 ಕ್ವಶನ್ ಇರ್ತವೆ. ಸೊ ನೀವು ಎಷ್ಟು 2 ಅಟೆಂಡ್ ಮಾಡಬೇಕಾಗುತ್ತೆ. ಇವು ಅಂತಂದರೆ 5 ಮಾರ್ಕ್ಸ್ ಕ್ವಶನ್ನು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು 2 ಅಟೆಂಡ್ ಮಾಡಬೇಕು. ಸೊ ನಾವು ನೋಡೋದಾದರೆ ಕಂಪ್ಲೀಟಾಗಿ ಇದು ಬ್ಲೂ ಪ್ರಿಂಟ್ ಪಿಕ್ಚರ್ ನೋಡೋದಾದರೆ ನೋಡಿ, ಇದು ಬ್ಲೂ ಪ್ರಿಂಟ್ ಇದೆ. ಏನಂತಂದರೆ 6 ಮಾರ್ಕ್ಸ್ ಕ್ವಶನ್ನು ಮತ್ತು 5 ಮಾರ್ಕ್ಸ್ ಕ್ವಶನ್ ಏನು, 5 ಮಾರ್ಕ್ಸ್ ಕ್ವಶನ್ ನೀವು 2 ಕಲ್ತ್ಕೊಂಡ್ರೆ ಸಾಕು. 3 ಇದ್ದಾವೆ, 3 ಕ್ವಶನ್ ಕೊಡ್ತಾರೆ. ಇಡೀ ಎಂಟೈರ್ ಓಲ್ಡ್ ಸಿಲೆಬಸ್ಸಲ್ಲಿ ಎಷ್ಟಿದಾವೆ ಎಲ್ಲ ಕಲಿಯೋ ಅವಶ್ಯಕತೆ ಇಲ್ಲ. ಸೊ 2 ಕಲ್ತ್ಕೊಂಡ್ರೆ ಸಾಕು, ನೀವು ಅಲ್ಲಿ 2 ಅಟೆಂಡ್ ಮಾಡ್ಬೋದು. ಇವೇ ಬರ್ತವೆ ಅಂತ ಹೇಳಿದಾರಲ್ಲಿ 3 ಕಲಿಯೋ ಅವಶ್ಯಕತೆ ಇಲ್ಲ. 2 ಯಾವಾದರೂ ಪ್ರಾಜೆಕ್ಟ್ ಕ್ವಶನ್ 2 ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಸಾಕು. ಯಾವುದು, ಅನುಭೋಗ್ಯ ವರ್ತನೆ ಸಿದ್ಧಾಂತದಲ್ಲೊಂದು, ಮಾರುಕಟ್ಟೆ ಸಮತೋಲನದಲ್ಲೊಂದು ಅಂತ 2 ಪರ್ಫೆಕ್ಟಾಗಿ ಕಲ್ತ್ಕೊಬಿಟ್ರೆ ಅವೆರಡೇ ಸಾಕು. ಇನ್ನು ನೆಕ್ಸ್ಟ್ ಬಂತು ಅಂದರೆ ನಮಗಿಲ್ಲಿ 6 ಮಾರ್ಕ್ಸ್ ಕ್ವಶನ್ನು ಎಷ್ಟು 5 ಚಾಪ್ಟರಿಂದ ಬರ್ತವೆ, 5 ಕ್ವಶನ್ನು. ಅಲ್ಲಿ ಬರೀಬೇಕಾದ್ರೆ ನೀವು 3. ಸೊ ಹಾಗಾಗಿ ಇಲ್ಲಿ ನೀವು ಯಾವ ಥರ ಸ್ಕಿಪ್ ಮಾಡ್ಬೋದು ಅಂತ ಅಂದರೆ 5 ಚಾಪ್ಟ್ರಲ್ಲಿ ನೀವು 3 ಚಾಪ್ಟ್ರು ಕರೆಕ್ಟಾಗಿ 6 ಮಾರ್ಕ್ಸ್ ವೇಸ್ಟ್ ಇದಾವೆ ಎಲ್ಲವನ್ನೂ ಕರೆಕ್ಟಾಗಿ ಓದ್ಕೊಬಿಟ್ರೆ 3 ಚಾಪ್ಟ್ರದು. ಸೊ ಅಲ್ಲಿ 3 ಕ್ವಶನ್ ನೀವು ಪರ್ಫೆಕ್ಟಾಗಿ ಅಟೆಂಡ್ ಮಾಡ್ಬೋದು. ಇಲ್ಲ 1 ಚಾಪ್ಟ್ರು ಎಕ್ಸ್ಟ್ರಾನೇ ಓದ್ಕೊಂಡಿರಿ, ಏನು ತೊಂದರೆ ಇಲ್ಲ. ಸೊ ಒಂದು ಎಕ್ಸ್ಟ್ರಾ ಅಡಿಷ್ನಲಾಗಿ ಅಟೆಂಡ್ ಮಾಡ್ಬೋದು ಯಾವ್ದಾದ್ರು ಗೊತ್ತಿಲ್ಲ ಅಂದ್ರೂ. ಇಲ್ಲ ಸರ್ ನಾನು ಎಲ್ಲ ಚಾಪ್ಟ್ರನ್ನು 5 ಚಾಪ್ಟ್ರನ್ನೂ ಓದ್ಕೊತೀನಿ ಅಂತಂದರೆ ಸೊ ಓಕೆ, ನೀವು 5 ಚಾಪ್ಟ್ರನ್ನು ಓದ್ಕೊಬೋದು. 5 ಚಾಪ್ಟ್ರಲ್ಲಿ ಒಂದೊಂದು ಬರುತ್ತೆ. ಸೊ ನೀವು ಅಟೆಂಡ್ ಮಾಡ್ಬೋದು, ಯಾವ್ದಾದ್ರು 3 ಅಟೆಂಡ್ ಮಾಡ್ಬೋದು. ಇಲ್ಲ ನನಗೆ 5 ಚಾಪ್ಟ್ರು ಓದೋಕ್ಕಾಗಲ್ಲ ಸರ್ ಅಂತ ಅನ್ನೋದಾದರೆ ಸೊ 3 ಚಾಪ್ಟ್ರಲ್ಲಿ ಪರ್ಫೆಕ್ಟಾಗಿ ಎಲ್ಲ ಕ್ವಶನ್ನು ಓದ್ಕೊಂಬಿಡಿ. 6 ಮಾರ್ಕ್ಸ್ ಅವು ಯಾವುದು ಬಿಡೋಕೆ ಹೋಗ್ಬಿಡಿ. ಸೊ ಅಲ್ಲಿ ಯಾವ ಕ್ವಶನ್ ಬಂದರೂ ನೀವು ಅಟೆಂಡ್ ಮಾಡಂಗೆ ಇರಬೇಕು. ಆ 3 ಚಾಪ್ಟ್ರಲ್ಲಿ ಒಟ್ಟು 3 ಕ್ವಶನ್ ಅಂತೂ ಬಂದೇ ಬರ್ತವೆ.
ಆ 3 ಚಾಪ್ಟರಿಂದ ಒಂದೊಂದು ಕ್ವಶನ್ ತೆಗಿತಾರೆ. ಸೊ ಇನ್ನು ಮಿಕ್ಕಿದ್ದು 2 ಕ್ವಶನ್ ಏನು 2 ಚಾಪ್ಟರಿಂದ 2 ಕ್ವಶನ್ ತೆಗಿರ್ತಾರೆ, ಅದು ನೀವು ಸ್ಕಿಪ್ ಮಾಡಿರ್ತೀರ. ಸೊ ಆ 3 ಕ್ವಶನ್ನ ನೀವು ಪರ್ಫೆಕ್ಟಾಗಿ ಅಟೆಂಡ್ ಮಾಡಂಗೆ ಇರಬೇಕು. ಹಂಗಿದ್ರೆ ನೀವು ಇವೆರಡನ್ನು ಸ್ಕಿಪ್ ಮಾಡಿ. ಇಲ್ಲ ಅಂದರೆ ಸೊ ಓದ್ಕೊತೀನಿ, ಓಕೆ ಸರ್, ಅಲ್ಲಿ ಯಾವ್ದಾದ್ರು ನನಗೆ ಅರ್ಥ ಆಗಲಿಲ್ಲ ಅಂದರೆ, ಗೊತ್ತಾಗಲಿಲ್ಲ ಅಂದರೆ, ಅಥವಾ ಓದಿದ್ದು ಮರ್ತೋಯ್ತು ಅಂತ ಅಂದರೆ ಬೇರೆ ಚಾಪ್ಟರ್ದಾದ್ರೂ ನೀವು ಅಟೆಂಡ್ ಮಾಡ್ಬೋದು. ಇನ್ನು ಅದ್ರ ಜೊತೆಗೆ 4 ಮಾರ್ಕ್ಸಿನ ಕ್ವಶನು ಎಷ್ಟು 9 ಚಾಪ್ಟ್ರಲ್ಲಿ ಕ್ವಶನ್ ಬರ್ತವೆ. ಎಲ್ಲ ಚಾಪ್ಟ್ರಲ್ಲೂ ಒಂದೊಂದು ತೆಗಿತಾನೆ. ನೀವೇನು ಮಾಡಬೇಕು, 5 ಅಟೆಂಡ್ ಮಾಡಬೇಕು. 5 ಅಟೆಂಡ್ ಮಾಡಬೇಕು ಅಂತ ಅಂದರೆ ನೀವು ಇಲ್ಲಿ ಪರ್ಫೆಕ್ಟಾಗಿ 5 ಚಾಪ್ಟರ್ದು 4 ಮಾರ್ಕ್ಸ್ ಎಲ್ಲ ಕ್ವಶನ್ನು ಓದ್ಕೊಂಡ್ಬಿಟ್ರೆ 5 ಕ್ವಶನ್ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಬೇಕಾದ್ರೆ ಮಿಕ್ಕಿದ್ದು 1-2 ಎಕ್ಸ್ಟ್ರಾ ಓದ್ಕೊಂಡಿರಿ, 1-2 ಚಾಪ್ಟರ್ದು ಎಕ್ಸ್ಟ್ರಾ ಓದ್ಕೊಂಡಿರಿ, ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ಯಾವ್ಯಾವ್ದ್ರಲ್ಲಿ ಬರ್ತವೆ ಅನ್ನೋದು ನಿಮಗೆ ಇಂಪಾರ್ಟೆಂಟಾಗಿ ಗೊತ್ತಾಗಿರ್ಬೇಕು ಇಲ್ಲಿ. ಅದಕ್ಕೆ ಬ್ಲೂ ಪ್ರಿಂಟ್ ಕೊಟ್ಟಿರೋದು. ಸೊ 9 ಚಾಪ್ಟ್ರಲ್ಲಿ ಕ್ವಶನ್ ರೈಸ್ ಆಗುತ್ತೆ. ಎಲ್ಲ ಚಾಪ್ಟರ್ಲು ಒಂದೊಂದು ಬರುತ್ತೆ 4 ಮಾರ್ಕ್ಸಿಂದ. ನೀವು 5 ಅಟೆಂಡ್ ಮಾಡಬೇಕಾಗುತ್ತೆ. ಹಾಗಾದರೆ 5 ಚಾಪ್ಟರ್ಲು ಓದ್ಕೊಂಡ್ರೆ ಸಾಕಾ? ಎಸ್, 5 ಚಾಪ್ಟರ್ಲು ಓದ್ಕೊಂಡ್ರೆ ಸಾಕು. ಬಟ್ ಎಲ್ಲನೂ ಓದ್ಕೊಂಡಿರ್ಬೇಕು, ಯಾವುದನ್ನು ಬಿಡಬಾರ್ದು. 5 ಚಾಪ್ಟರ್ಲಿ 4 ಮಾರ್ಕ್ಸಿಂದು ಯಾವುದನ್ನು ಸ್ಕಿಪ್ ಮಾಡಬಾರ್ದು, ಎಲ್ಲ ಓದ್ಕೊಂಡಿರ್ಬೇಕು. ಇನ್ನು ಅದು ಬಿಟ್ಟರೆ 2 ಮಾರ್ಕ್ಸ್ ಕ್ವಶನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ನೀವು ಬರೀಬೇಕಾದ್ರೆ ಎಷ್ಟು 10 ಕ್ವಶನ್ ಇರ್ತವೆ, 6 ಮಾತ್ರ ಬರೋದು ಸಾಕು. ಹೌದಲ್ಲ, 6 ಬರೋದ್ರೆ ಸಾಕು. ಹಾಗಾದರೆ ಆ 6 ಕ್ವಶನ್ಗೆ ನಾನು ಎಲ್ಲನೂ ಓದಬೇಕಾ? ನೋ, ಎಲ್ಲನೂ ಓದೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಯಾವ್ಯಾವ ಚಾಪ್ಟರ್ಲಿ 2 ಕ್ವಶನ್ ಬಂದಿದೆ ನೋಡಿ. ಯಾವುದು ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕ ಸಿದ್ಧಾಂತ, ಅಲ್ಲಿ 2 ಮಾರ್ಕ್ಸ್ ಕ್ವಶನ್ 2 ಬರುತ್ತೆ. ಮತ್ತು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಲ್ಲೇ 2 ಬರುತ್ತೆ. ಮತ್ತು ಸರ್ಕಾರದ ಮುಂಗಡಪತ್ರ ಮತ್ತು ಆರ್ಥಿಕತೆ ಅಲ್ಲೇ 2 ಬರುತ್ತೆ. ಈ 3 ಚಾಪ್ಟರ್ 2 ಮಾರ್ಕ್ಸ್ ಕರೆಕ್ಟಾಗಿ ಓದ್ಕೊಬಿಟ್ರೆ, ಯಾವುದೂ ಬಿಡ್ದಂಗೆ ಅದರಲ್ಲಿ ಯಾವ ಕ್ವಶನ್ ಕೊಟ್ಟರು ಬರಿತೀನಿ ಅನ್ನೋಂಗೆ ಕರೆಕ್ಟಾಗಿ ಓದ್ಕೊಬಿಟ್ರೆ ನೀವು 6 ಕ್ವಶನ್ ಕರೆಕ್ಟಾಗಿ ಅಟೆಂಡ್ ಮಾಡ್ಬೋದು. ಇಲ್ಲ ಸರ್ ನಾನು ಎಲ್ಲನೂ ಓದ್ಕೊಳ್ತೀನಿ ಪರವಾಗಿಲ್ಲ ಅನ್ನೋದಾದರೆ ಸೊ ಎಲ್ಲ ಚಾಪ್ಟರ್ದು ಓದ್ಕೊಳ್ಳಿ. ಎಷ್ಟು 10 ಕ್ವಶನ್ ಇರ್ತವೆ, 6 ಬರಿಬೇಕಾಗುತ್ತೆ. ಇನ್ನು 1 ಮಾರ್ಕ್ಸ್ ಕ್ವಶನ್ ಬಂತು ಅಂತ ಅಂದರೆ ನೀವು ಎಲ್ಲನೂ ಓದ್ಕೋಬೇಕಾಗುತ್ತೆ. ಎಲ್ಲ ಚಾಪ್ಟರಿಂದ ಕ್ವಶನ್ ತೆಗಿತಾನೆ. ಸೊ 20 ಕ್ವಶನ್ ತೆಗಿತಾನೆ, 20ಕ್ಕೆ 20 ಅಟೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ಇದನ್ನು ಕಂಪ್ಲೀಟ್ 1 ಮಾರ್ಕ್ಸ್ ಕ್ವಶನ್ ಏನಿದೆ ಎಲ್ಲ ಓದ್ಕೊಳ್ಳಿ. ದಟ್ ಮೀನ್ಸ್ ಏನಂತ ಅರ್ಥ ಅಂದರೆ 1 ಮಾರ್ಕ್ಸ್ ಕ್ವಶನಲ್ಲಿ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ, ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ, 1 ವರ್ಡ್ ಆನ್ಸರ್ ಬರುತ್ತೆ. ಈ 4 ಟೈಪ್ಸ್ ಕ್ವಶನ್ನು 1 ಮಾರ್ಕ್ಸ್ ಕ್ವಶನಲ್ಲಿ ಕವರ್ ಆಗುತ್ತೆ. ಸೊ ಹಾಗಾಗಿ ಎಲ್ಲವನ್ನೂ ಓದ್ಕೊಳ್ಳಿ. ಇದಿಷ್ಟು ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಕೊಟ್ಟಿದ್ದೀನಿ ಅನ್ಕೋತೀನಿ. ಸೊ ಏನೇ ಡೌಟ್ಸ್ ಇದ್ದರೂ ಇದ್ರ ಬಗ್ಗೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ನೆಕ್ಸ್ಟು ಇನ್ನೊಂದು 2 days 3 daysಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಬೇಕಾದರೆ ನಿಮಗೆ ಡೌಟ್ಸ್ಗೋಸ್ಕರ. ಸೊ ಈ ವಿಡಿಯೋ ಯಾರೆಲ್ಲ ನೋಡಿದ್ರ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.